ಕತಾರ್ ಮೇಲೆ ಡ್ರೋನ್ ಮಿಸೈಲ್ಗಳ ಸುರಿಮಳೆ ಸುರಿತಾ ಇದೆ. 10 ಡ್ರೋನ್ 2 ಕ್ಷಿಪಣಿಗಳನ್ನ ಹಾರಿಸಿರುವಂತಹ ಇಸ್ರೇಲ್. ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಸೌದಿ ಅರೇಬಿಯಾದಲ್ಲಿರುವಂತಹ ಅರಾಮ್ಕೋ ತೈಲ ಘಟಕ, ಇದೇ ತೈಲ ಘಟಕದ ಮೇಲೆ ಮೊನ್ನೆ ದಾಳಿ ಮಾಡಲಾಗಿತ್ತು. ಈಗ ಮತ್ತೆ ಅರಾಮ್ಕೋ ಮೇಲೆ ಇರಾನ್ ಮಿಸೈಲ್ ಅಟ್ಯಾಕ್. ಸೌದಿ ಅರೇಬಿಯಾ ಬೃಹತ್ ರಾಸ್ ತನೂರಾ ತೈಲ ಘಟಕದ ಮೇಲೆ 2 ಡ್ರೋನ್ ಹಾರಿಸಿರುವಂತಹ ಇರಾನ್. ಅರಾಮ್ಕೋ ತೈಲ ಘಟಕದ ಮುಂದೆ ಡ್ರೋನ್ಗಳು ಧಗಧಗ. ಜೀವ ಉಳಿಸಿಕೊಳ್ಳಲು ಘಟಕದಿಂದ ಓಡಿ ಬಂದ ಸಿಬ್ಬಂದಿ. ಮತ್ತೊಂದೆಡೆ ಉತ್ತರ ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ದಾಳಿಯನ್ನು ನಡೆಸಿದೆ. ಸಫೇದ್ ಬಳಿಯ ಇಸ್ರೇಲಿ ಮಿಲಿಟರಿ ಮೇಲೆ ಅಟ್ಯಾಕ್ ಆಗಿದೆ. ದುಬೈ, ಕುವೈತ್, ಕತಾರ್ ಮೇಲೂ ಇರಾನ್ನಿಂದ ದಾಳಿ ನಡೀತಾ ಇರುವಂತದ್ದು. ವಿಶ್ವದ ಅತಿ ದೊಡ್ಡ ತೈಲ ಘಟಕದ ಮೇಲೆ ಕ್ಷಿಪಣಿ ದಾಳಿ ನಡೆಸ್ತಾ ಇದೆ ಸೌದಿ ಅರೇಬಿಯಾದಲ್ಲಿರುವಂತಹ ಅರಾಮ್ಕೋ ತೈಲ ಘಟಕ. ಇದೇ ತೈಲ ಘಟಕದ ಮೇಲೆ ಮೊನ್ನೆ ದಾಳಿ ಮಾಡಲಾಗಿತ್ತು. ಈಗ ಮತ್ತೆ ಅರಾಮ್ಕೋ ತೈಲ ಇರಾನ್ ಮಿಸೈಲ್ ದಾಳಿಯನ್ನು ನಡೆಸಿದೆ. ಸೌದಿ ಅರೇಬಿಯಾ ಬೃಹತ್ ರಾಸ್ ತನೂರಾ ತೈಲ ಘಟಕದ ಮೇಲೆ 2 ಡ್ರೋನ್ ಹಾರಿಸಿರುವಂತಹ ಇರಾನ್. ನೋಡಿ, ಸತತವಾಗಿ ಇಸ್ರೇಲ್ ಇರಾನ್ ಯುದ್ಧಗಳು ನಡೀತಾನೆ ಇದೆ. ಬಟ್ ಆರ್ಥಿಕವಾಗಿ ಇದೀಗ ಅಮೆರಿಕಾದಲ್ಲಾಗಿರ್ಬೋದು, ಇಸ್ರೇಲ್ ಅಲ್ಲಾಗಿರ್ಬೋದು, ಇರಾನ್ನಲ್ಲಾಗಿರ್ಬೋದು, ಅಲ್ಲಿ ನಾವು ಕಂಪೇರ್ ಮಾಡ್ಕೊಂಡು ನೋಡಿದಾಗ ಆರ್ಥಿಕವಾಗಿ ಹೊಡೆತ ಬೀಳೋದಲ್ಲಿ ಕಷ್ಟ, ಇಲ್ಲಿ ಜಾಸ್ತಿ ನಷ್ಟ ಆಗೋದಲ್ಲಿ, ಇವುಗಳನ್ನೆಲ್ಲ ಪರಿಗಣಿಸಿಕೊಂಡು ಇದೀಗ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡುವಂಥದ್ದಾಗಿರ್ಬೋದು, ಇರಾನ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಈ ರೀತಿಯಾದಂಥ ಅಲ್ಲಿ ಪ್ಲಾನ್ಗಳನ್ನ ರೂಪಿಸ್ಕೊಳ್ತಾ ಇದೆ. ಇನ್ನು ತೈಲ ಘಟಕಗಳ ಮೇಲೆ 2 ಡ್ರೋನ್ ಹಾರಿಸಿರುವಂಥದ್ದು ಇರಾನ್. ಅಂದರೆ ಇಲ್ಲಿ ತೈಲ ಪೂರೈಕೆ ಎಷ್ಟರ ಮಟ್ಟಿಗೆ ಇಲ್ಲಿಂದ ತೈಲ ಪೂರೈಕೆ ಆಗುತ್ತೆ ಅಂತ ಅಂದರೆ ಒಂದು ಹೆಚ್ಚಿನ ಮಟ್ಟದಾಗ ಎಲ್ಲ ದೇಶಗಳು ಇದರ ಮೇಲೆ ಅವಲಂಬಿತವಾಗಿದೆ. ಸೊ ಇದರಲ್ಲಿ ಎಫೆಕ್ಟ್ ಆಯಿತು, ನಷ್ಟ ಆಯಿತು ಅಂತ ಅಂದಾಗ ಇದು ಎಲ್ಲ ದೇಶಗಳ ಮೇಲೆ ಎಫೆಕ್ಟನ್ನು ಕೊಡುವಂಥದ್ದು ಚಾನ್ಸಸ್ಗಳು ಹೆಚ್ಚು. ಸೊ ಇಲ್ಲಿ ಸೌದಿ ಅರೇಬಿಯಾ ನೋಡಿ, ಸೌದಿ ಅರೇಬಿಯಾದ ಮೇಲೆ ಈಗ ಇರಾನ್ ಅಟ್ಯಾಕನ್ನು ಮಾಡ್ತಾ ಇದೆ. ನಾವು ಒಂದನ್ನು ಗಮನಿಸಬೇಕು, ಇಲ್ಲಿ ಕಟ್ಟಾ ಇಸ್ಲಾಮಿಕ್ ಅನ್ನ ಫಾಲೋ ಮಾಡುವಂಥವ್ರು, ಕಟ್ಟಾ ಇಸ್ಲಾಮಿಕ್ ಅಂತ ಏನು ಮಾತಾಡ್ತೀವಿ, ಬಟ್ ಖಮೇನಿಯಲ್ಲಿ ಕಟ್ಟಾ ಇಸ್ಲಾಮಿಕ್ ಅನ್ನ ಸ್ಥಾಪಿಸಿದವರು ಅಂತ ಹೇಳ್ತೀವಿ, ಅವರುಗಳ ಅನುಯಾಯಿ ಅಂತ ಇವರು ಹೇಳ್ತಾರೆ, ಅವ್ರುಗಳನ್ನ ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಇರಾನ್ ಮಾಡ್ತಾ ಇರುವಂಥದ್ದು ಸೌದಿ ಅರೇಬಿಯಾ, ಅಲ್ಲಿ ಎಷ್ಟೊಂದು ಮೆಕ್ಕಾ ಮೆದಿನಗಳು ಇದ್ದಾವೆ. ಬಟ್ ಅಲ್ಲಿ ಇವರ ಒಂದು ಧರ್ಮ ಬರೋದಿಲ್ವಾ, ಧರ್ಮ ಪಾಲನೆ ಆಗೋದಿಲ್ವಾ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆ. ಆದರೆ ಇನ್ನೊಂದು ಕಡೆ ಅಮೆರಿಕ ಹೇಗೆ ದೊಡ್ಡ ದೊಡ್ಡ ಬೃಹತ್ ಕಟ್ಟಡಗಳು ಟೆಹರಾನ್ ಮೇಲೆ ಸತತವಾಗಿ ದಾಳಿಯನ್ನು ನಡೆಸ್ತಾ ಇದೆ, ಇಸ್ರೇಲ್ ಸಹಿತ ಇದು ಶಾಲೆ ಕಾಲೇಜುಗಳ ಮೇಲೆ ದಾಳಿಯನ್ನು ನಡೆಸ್ತು, ಹೀಗೆ ಯಾವ್ಯಾವ ಬೃಹತ್ ಕಟ್ಟಡಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ, ಅದೇ ರೀತಿಯಾಗಿ ತೈಲ ಘಟಕಗಳ ಮೇಲೆ ಇದೀಗ ಅಲ್ಲಿ ಇರಾನ್ ಸಹಿತ ದಾಳಿಯನ್ನು ನಡೆಸುತ್ತಾ ಇರುವಂಥದ್ದು. ಬಟ್ ಇದರಿಂದ ಎಫೆಕ್ಟ್ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಅರಾಮ್ಕೋ ತೈಲ ಘಟಕ ಅಂತ ಅಂದರೆ ಒಂದು ಅತಿ ದೊಡ್ಡ ತೈಲದ ಘಟಕ, ಅದು ಅಲ್ಲಿಂದ ಎಷ್ಟೋ ಸಪ್ಲೈ ಆಗುತ್ತೆ. ಒಂದು ಭಾರತ ಸಹಿತ ಇದರಲ್ಲಿ ಒಂದು 22% ಅಲ್ಲಿಂದಾನೇ ಎಲ್ಲ ದೇಶಗಳಿಗೆ ಇದಕ್ಕೆ ಅದ್ರ ಮೇಲೆ ಅವಲಂಬಿತವಾಗಿರುವಂಥದ್ದು. ಸೊ ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಎಷ್ಟರ ಮಟ್ಟಿಗೆ ಹಾನಿ ಆಗುತ್ತೆ ಅನ್ನೋದನ್ನ ಗಮನಿಸ್ಕೋಬೇಕಾಗುತ್ತೆ. ಒಂದು ಕಡೆ ಆರ್ಥಿಕವಾದಂಥ ಕಷ್ಟವೂ ಸಹಿತ ಅನುಭವಿಸಿದ್ರೆ, ಮತ್ತೊಂದು ಕಡೆ ಇದೀಗ ಇರಾನ್ ಸತತವಾಗಿ ಟಾರ್ಗೆಟ್ ಮಾಡಿ ಹೊಡಿತಾ ಇದೆ ಅನ್ನುವಂಥದ್ದು. ಮತ್ತೊಂದು ಇರಾನ್ ಮಾಡ್ತಾ ಇರುವಂತಹ ತಪ್ಪು, ಕುವೈತ್ ಮೇಲೆ ದಾಳಿ ಮಾಡ್ತಾ ಇದೆ, ಅಲ್ಲಿ ಅಕ್ಕಪಕ್ಕದ ನೆರೆಹೊರೆಗಳ ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ನೋಡಿ, ನೆರೆಹೊರೆಗಳ ಪ್ರದೇಶ ಆದಂಥ ಕುವೈತ್ ಆಗಿರ್ಬೋದು, ಇನ್ನಿತರ ಅಲ್ಲಿ ಪ್ರದೇಶಗಳಾಗಿರ್ಬೋದು, ಅಲ್ಲಿ ಅಮೆರಿಕನ್ ಆರ್ಮಿ ಅಲ್ಲಿ ಇರುವಂಥದ್ದು. ಅಮೆರಿಕನ್ ಆರ್ಮಿ ಬಾರ್ಡರ್ ಅಲ್ಲಿ ನಿಂತ್ಕೊಂಡು ತಮ್ಮ ಸೇಫ್ಟಿಗಾಗಿ ಅಲ್ಲಿ ಅಮೆರಿಕನ್ ಆರ್ಮಿಯನ್ನ ಕೊಟ್ಟಿರುತ್ತೆ. ಯಾಕಂದ್ರೆ ನೀವು ಚೆನ್ನಾಗಿರಿ, ನೀವು ಬದುಕೊಳ್ಳಿ, ನಾವು ಬದುಕೊಳ್ತೀವಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮೇರೆಗೆ ಅಮೆರಿಕನ್ ಆರ್ಮಿಯನ್ನ ಅಲ್ಲಿ ಇಟ್ಕೊಂಡಿರುವಂಥದ್ದು. ಬಟ್ ಇಲ್ಲಿ ಇರಾನ್ ಏನ್ ಮಾಡ್ತಾ ಇದೆ, ಅವುಗಳ ಮೇಲೆ ದಾಳಿಯನ್ನ ಏನ್ ನಡೆಸ್ತಾ ಇದೆ, ಆ ಎಲ್ಲ ಒಂದು ಪ್ರದೇಶಗಳು ಮತ್ತೆ ಇರಾನ್ ಮೇಲೆ ತಿರುಗಿ ಬಿದ್ರೆ ಖಂಡಿತವಾಗಿಯೂ ಇರಾನ್ಗೆ ಬಹು ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಅವ್ರಿಗೆ ಇರಾನ್ಗೆ ಇರುವಂಥ ಆಪ್ಷನ್ ಒಂದು, ಮಂಡಿ ಊರಿಗೆ ಕ್ಷಮೆ ಕೇಳಬೇಕು, ಇಲ್ಲ ಆಗಿದ್ದಾಗ್ಲಪ್ಪ ಏನಾಗುತ್ತೋ ಗೊತ್ತಿಲ್ಲ ಅನ್ನೋವಂಥ ರೀತಿಯಲ್ಲಿ ಯುದ್ಧಕ್ಕೆ ನಿಲ್ಲಬೇಕು. ಎರಡೇ ಆಪ್ಷನ್ ಇರುವಂಥದ್ದು ಈಗ ಸದ್ಯಕ್ಕೆ ಇರಾನ್ ಮೇಲೆ. ಬಟ್ ಈ ಪ್ರತಿರೋಧ ಅಂತ ಏನು ಹೇಳ್ತಾ ಇದೆ ಇರಾನ್,
ಸೌದಿ ಅರೇಬಿಯಾ ಮೇಲೆ ಏನು ಅಟ್ಯಾಕನ್ನು ಮಾಡ್ತಾ ಇದೆಯಲ್ಲ, ಇದು ಸೌದಿ ಅರೇಬಿಯಾ ಇವರು ಇಸ್ಲಾಮಿಕ್ ಧರ್ಮ, ಕಟ್ಟಾ ಇಸ್ಲಾಮಿಕ್ ಅಂತೆಲ್ಲ ಏನು ಮಾತಾಡ್ತಾರೆ. ಬಟ್ ಇಲ್ಲಿ ಏನು ಮಾಡ್ತಾ ಇದೆ, ಸೌದಿ ಅರೇಬಿಯಾದಲ್ಲಿ ಎಷ್ಟೊಂದು ಮೆಕ್ಕಾ ಮೆದಿನಾಗಳು ಇದ್ದಾವೆ. ಸೊ ಅಲ್ಲಿ ಇವರಿಗೆ ಧಾರ್ಮಿಕವಾಗಿ ಅದಕ್ಕೆ ಭಾವನಾತ್ಮಕವಾಗಿ ಧಕ್ಕೆ ಆಗ್ತಾ ಇಲ್ವಾ, ಇವರಿಗೆ ಅದ್ರ ಬಗ್ಗೆ ಅಲ್ಲಿ ಅಂದರೆ ಇಸ್ಲಾಮಿಕ್ ಅಂತ ಮಾತಾಡೋರು ಅದ್ರ ಬಗ್ಗೆ ಇವರಿಗೆ ಕಾಳಜಿ ಇಲ್ವಾ ಅನ್ನುವಂಥದ್ದು ಮತ್ತೊಂದು ಕಡೆ. ಸೊ ಇಲ್ಲಿ ನೀನು ಗೆಲ್ತೀಯಾ ನಾನು ಸೋಲ್ತೀಯಾ ಅನ್ನುವಂಥ ಲೆಕ್ಕಾಚಾರದ ಮೇಲೆಗೆ ಯಾರು ಏನೇ ಆದರೂ ಸಹಿತಿಲ್ಲ, ಎಷ್ಟು ಮಕ್ಕಳು ಸತ್ರು ಪರವಾಗಿಲ್ಲ, ಎಷ್ಟು ಹೆಣ್ಮಕ್ಳು ಸತ್ರು ಪರವಾಗಿಲ್ಲ, ಯಾರು ಎಷ್ಟೇ ಪ್ರಾಣಗಳು ಹೋದ್ರೂ ಪರವಾಗಿಲ್ಲ, ಬಟ್ ಇಲ್ಲಿ ಗೆಲ್ಲಬೇಕು ಸೋಲ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೀಗ ಇರಾನ್, ಇಸ್ರೇಲ್ ಮತ್ತು ಅಮೆರಿಕಾ ಜೊತೆಗೆ ಯುದ್ಧಗಳು ಸಾಗ್ತಾ ಇರುವಂಥದ್ದು. ಏನು ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನು ನಡೆಸಿ ಇರಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಸತತವಾಗಿ. ಬಟ್ ಟೆಹರಾನ್ ಮೇಲೆ ಎಷ್ಟು ನಾಶ ಆಗ್ತಾ ಇದೆ ಅಂತಂದರೆ, ಟೆಹರಾನ್ ವಿಚಾರಕ್ಕೆ ನಾನು ಆಗಲೇ ಒಂದ್ಸತಿ ಮಾತನಾಡಿದೆ. ಯಾಕಂದರೆ ಇರಾನ್ನ ಕ್ಯಾಪಿಟಲ್ ಆದಂಥ ಟೆಹರಾನ್ ಮೇಲೆ ಸತತವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಇದೀಗ ಅದೇ ರೀತಿಯಾಗಿ ಇಸ್ರೇಲ್ನ ತೈಲ ಘಟಕದ ಮೇಲೆ ದಾಳಿ ನಡೀತಾ ಇರುವಂಥದ್ದು.